ಇವತ್ತಿನ ದಿನ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ನಾವು ಒಂದು ದಸರಾ ಏನು 2ನೇ ತಾರೀಕಿಗೆ ಜಂಬೂ ಸವಾರಿ ಇರುತ್ತೆ ಅದರದ್ದು ರಿಹರ್ಸಲ್ ಅಂದರೆ ಸಿದ್ಧತೆ ಮತ್ತು ರಿಹರ್ಸಲ್ ಅವತ್ತಿನ ದಿನ ಏನಾದರೂ ಚೇಂಜಸ್ ಬೇಕಾಗಿತ್ತು ಅಥವಾ ಇವತ್ತಿನ ದಿನ ಏನಾದರೂ ಚೇಂಜಸ್ ಮಾಡ್ಕೋಬೇಕಿತ್ತು ಅಂತ ಹೇಳಿ ನಾವು ಇವತ್ತು ಒಂದು ರಿಹರ್ಸಲ್ ಮಾಡಿದ್ದೀವಿ. ಸೇಮ್ ಅಂಬಾರಿ ಹೊತ್ತು ಆನೆ ಬಂದಾಗ ಗನ್ ಶಾಟ್ ಏನು ಬರುತ್ತೆ ಮತ್ತು ಅವತ್ತಿನ ದಿನ ಗಾರ್ಡ್ ಆಫ್ ಆನರ್ ಏನು ಕೊಡ್ತೀವಿ ಅದರದ್ದು ರಿಹರ್ಸಲ್ ಮತ್ತು ಪೊಸಿಷನ್ ಆಫ್ ಎಲ್ಲೆಲ್ಲಿ ಆನೆ ಆಗಲಿ ನಮ್ಮ ಬ್ಯಾಂಡ್ ಆಗಲಿ ನಮ್ಮ ಕುದುರೆಗಳು ಮತ್ತು ಬೇರೆ ರೀತಿಯ ಈ ಅವತ್ತಿನ ದಿನ ಏನು ಸಿದ್ಧತೆ ಇರುತ್ತೆ ಸೇಮ್ ಇವತ್ತು ಸಿದ್ಧತೆ ಅದೇ ಥರ ಮಾಡಿಕೊಂಡು ರಿಹರ್ಸಲ್ ಮಾಡಿ ಪ್ರಯತ್ನನ ಮಾಡಿದ್ದೀವಿ. ಹೌದು, ಇವತ್ತು ಲಾಸ್ಟ್ ರಿಹರ್ಸಲ್ ಇರುತ್ತೆ. ನಾಳೆಯಿಂದ ರೆಗ್ಯುಲರ್ ಆಗಿ ಪೊಲೀಸ್ ಬಂದೋಬಸ್ತ್ ಇರುತ್ತೆ. ಆಲ್ರೆಡಿ ನಾನು ಹೇಳಿದ್ದೀನಿ ತಮಗೆ, ಫಸ್ಟ್ ಫೇಸು ಸೆಕೆಂಡ್ ಫೇಸಲ್ಲಿ ನಾವು 2 ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಅಂತ. ಸೆಕೆಂಡ್ ಫೇಸ್ಗೆ ಏನಿದೆ ಹೆಚ್ಚಿನ ಸಿಬ್ಬಂದಿ ಇವತ್ತು ನೆನ್ನೆ ಬಂದಿದ್ದಾರೆ. ಇವತ್ತಿಂದ ನಮಗೆ ಸೆಕೆಂಡ್ ಫೇಸಲ್ಲಿ ಹೆಚ್ಚಿನ ಸಿದ್ಧತೆ ಹಾಕ್ಕೊಂಡು ಪೊಲೀಸ್ ಹಾಕ್ಕೊಂಡು ಭದ್ರತೆ ಮಾಡ್ಕೊಂಡಿದ್ದೀವಿ. ಪಬ್ಲಿಕ್ಕಿಗೆ ಹೇಳೋದಾದರೆ ಈ ಸಲ ಯಾವುದೇ ಇವೆಂಟ್ ಇರಲಿ, ಜಂಬೂ ಸವಾರಿ ಇರಲಿ ಅಥವಾ ಬನ್ನಿ ಮಂಟಪದಲ್ಲಿ ಇವೆಂಟ್ ಇರಲಿ, ಪಾಸ್ ಇದ್ದರೆ ಮಾತ್ರ ಅವ್ರಿಗೆ ಅವಕಾಶ ಇರುತ್ತೆ. ಸೊ ಪಾಸ್ ಇದ್ದವ್ರಿಗೆ ಒಳಗಡೆ ನಾವು ಬಿಡ್ತೀವಿ. ಪಾಸ್ನು ಚೆಕಿಂಗ್ ವೆರಿ ಸ್ಟ್ರಿಕ್ಟ್ಲಿ ಚೆಕ್ ಮಾಡಿ ಬಿಡ್ತೀವಿ. ಎರಡನೇದಾಗಿ ಪಾಸ್ ಇಲ್ಲ ಅಂತಂದರೆ ಅವ್ರು ಇಲ್ಲಿ ಬಂದರೆ ಅವರಿಗೆ ಒಳಗಡೆ ಎಂಟ್ರಿ ಆಗಲಿಕ್ಕಿಲ್ಲ. ಯಾಕಂತಂದರೆ ಎಲ್ಲ ಕಡೆ ನಾವು ಬ್ಲಾಕ್ ಮಾಡಿರ್ತೀವಿ, ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ ಅವ್ರಿಗೆ ಕರೆಕ್ಟಾಗಿ. ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ಅಂಬಾರಿ ಹೋಗೋ ರೂಟಲ್ಲಿ ಕೆಲವು ಶೀತಲ ಬಿಲ್ಡಿಂಗ್ಗಳಿದೆ ಮತ್ತು ಮರಗಳಿದೆ. ಸೊ ನಾನು ಪೊಲೀಸ್ ಇಲಾಖೆಯಿಂದ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಹೇಳೋದೇನು ಅಂತಂತಂದರೆ, ಯಾವುದೇ ರೀತಿ ಶೀತಲ ಬಿಲ್ಡಿಂಗ್ ಮೇಲೆ ಹತ್ತಿ ಕೂತ್ಕೋಬಾರ್ದು ಅಥವಾ ನಿಂತ್ಕೋಬಾರ್ದು. ಅದ್ರ ಜೊತೆಗೆ ಮರಗಳ ಮೇಲೆ ಹತ್ತಿ ಕೂತ್ಕೋಬಾರ್ದು. ಯಾವುದೇ ಅವಘಡ ಆಗಲಾರ್ದಂತೆ ಎಲ್ಲರೂ ಸಹ ಪೊಲೀಸ್ ಇಲಾಖೆಗೆ ಜಿಲ್ಲಾಡಳಿತಕ್ಕೆ ಸಹಕರಿಸಿ ದಸರನ್ನ ಆಚರಿಸಬೇಕು.